ಕನ್ನಡಿಗರೇ ನಮಸ್ಕಾರ. ನಾವಿವತ್ತು ಒಂದು ವಿಶೇಷವಾಗಿ ಲಾರಿಲಿ ಹೋಗ್ತಾ ಇದ್ದೀವಿ. ನನ್ನ ಜೊತೆ ಸೋಮ್ ಸುಂದರ್ ಅವರು ಇದ್ದಾರೆ, ಹಾಗೆ ನಮ್ಮ ಜೊತೆ ಲಾರಿ ಅಣ್ಣ ಕೂಡ ಇದ್ದಾರೆ. ಇವತ್ತು ನಾವು ನಮ್ಮ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ವಿ. ನಮ್ಮ ಗಾಡಿ ಮೊದಲೇ ಹೋಗಿದ್ರಿಂದ ಇವತ್ತು ನಮಗೆ ಲಾರಿಯಲ್ಲಿ ಪ್ರಯಾಣ ಮಾಡುವ ಅವಕಾಶ ಬಂತು. ನೀವು ಕೂಡ ಲಾರಿಲಿ ಹೇಗಿರುತ್ತೆ ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಜೊತೆ ಇರೋ ಡ್ರೈವರ್ನೆಲ್ಲ ಮಾತಾಡ್ಸೋಣ. ಹಲೋ ಸರ್, ಸೋಮ್ ಸುಂದರ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಲಾರಿಲಿ ವಿಶೇಷ ಪ್ರಯಾಣ. ನಮ್ಮ ಜೊತೆ ಡ್ರೈವರ್ ಅಣ್ಣ ಕೂಡ ಇದ್ದಾರೆ. ಏನ್ ನಿಮ್ಮ ಹೆಸರು? ರಾಘವೇಂದ್ರ ಅವರೇ. ಯಾವ ಊರು ನಿಮ್ದು? ಬಂದು ತುಮಕೂರು ಹತ್ರ ಎಪ್ಪೂರು. ಎಪ್ಪೂರು? ಎಲ್ಲಿಗೆ ಲೋಡ್ ತಗೊಂಡು ಹೋಗ್ತಾ ಇದ್ದೀರಾ? ದೇವನಹಳ್ಳಿಯಿಂದ ಚನ್ನಗಿರಿಗೆ. ಓಕೆ. ಏನಿದು ಲೋಡು? ದೇವಸ್ಥಾನದ ಕಲ್ಲು. ದೇವಸ್ಥಾನದ ಕಲ್ಲ ಇದು? ನೀವು ಎಷ್ಟು ದಿನಕ್ಕೊಂದ್ಸರಿ ಮನೆಗೆ ಹೋಗೋದು? ನಾವು 15 ದಿನ ತಿಂಗಳಿಗೆ ಗಾಡಿಲೇ ಇರ್ತೀರಾ? ಎಲ್ಲ ಅಡುಗೆ ನೋಡಿ, ಅಡುಗೆ ಸಾಮಾನುಗಳೆಲ್ಲ ಇದೆ ಗಾಡಿಲಿ. ಇವ್ರದ್ದು ಕುಕ್ಕರು ಎಲ್ಲ ಅಡುಗೆ ಎಲ್ಲ ಮಾಡ್ಕೋತೀರಾ? ರೂಟ್ ಜಾಸ್ತಿ ಯಾವುದು ರೂಟ್ ಹೋಗೋದು ನಿಮ್ದು? ಬೆಂಗಳೂರು. ಹೌದಾ? ಓಕೆ. ಬೆಳಗಾಂ, ಬೆಂಗಳೂರು, ಕರ್ನಾಟಕ ಬಿಟ್ಟು ಜಾಸ್ತಿ ಹೋಗಲ್ಲ ಹೊರಗಡೆ. ನಮ್ಮ ಪಕ್ಷದ ಬಗ್ಗೆ ನೋಡಿದ್ದೀರಾ ನೀವು? KRS ಪಕ್ಷ ಕೇಳಿದ್ದೀರಾ? ಏನ್ ಅನಿಸ್ತಾ ಇದೆ ನಿಮ್ಗೆ? ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಅಲ್ಲಿ ಈಗ ಕಮ್ಮಿ ಆಗಿದೆ. ಎಲ್ಲ ಸ್ವಲ್ಪ ಕಮ್ಮಿ ಮಾಡ್ಯಾರೆ. ಬೈರ್ ಇದೆ. ಒಳ್ಳೆ ಪಕ್ಷ. ಜಾಯ್ನ್ ಆಗ್ಬೇಕು ಅಂತ ಇದ್ದೀರಾ? ಓಕೆ. ಥ್ಯಾಂಕ್ ಯು. ನೋಡಿ, ಡ್ರೈವರ್ ಅಣ್ಣ ಹೇಳ್ತಾ ಇದ್ದಾರೆ, ಡ್ರೈವರ್ ಕೆಲಸನೂ ಕೂಡ ಕೀಳಾಗಿ ನೋಡಬಾರ್ದು, ಯಾವ ಕೆಲಸನೂ ಕೂಡ ಕೀಳಾಗಿ ನೋಡಬಾರ್ದು. ನಾವು ಅವ್ರವ್ರ ಕೆಲಸದಲ್ಲಿ ಕೀಳು ಮೇಲು ಅನ್ನೋದೇನು ಇರಲ್ಲ. ಅವ್ರವ್ರು ಕಷ್ಟಪಟ್ಟು ದುಡಿತಾ ಇರ್ತಾರೆ. ಅವರು 15 ದಿನಗಟ್ಟಲೆ ಮನೆಗೆ ಹೋಗದೆ ಅವರು ಏನು ಕೆಲಸಗಳನ್ನೆಲ್ಲ ಮಾಡಿಕೊಂಡು ಸರಕು ಸಾಗಾಣಿಕೆಗಳನ್ನ ಸಾಗಿಸ್ತಾರೆ. ಪ್ರತಿಯೊಬ್ಬರಿಗೂ ಮನೆಗಳನ್ನ ಏನು ಜೀವಗಳನ್ನ ಮನೆಗೆ ತಲುಪಿಸೋರು. ಎಲ್ಲ ಕೆಲಸಗಳಿಗೂ ಕೂಡ ಸಮಾನವಾದ ಗೌರವ ಕೊಡಬೇಕು, ಪ್ರೀತಿ ವಿಶ್ವಾಸ ಕೊಡಬೇಕು, ಎಲ್ಲರನ್ನು ಚೆನ್ನಾಗಿ ಕಾಣಬೇಕು. ಆವಾಗ ಮಾತ್ರ ಜಗತ್ತು ಚೆನ್ನಾಗಿರುತ್ತೆ. ಯಾರನ್ನು ಕೀಳಾಗಿ ನೋಡಬೇಡಿ ಅನ್ನೋದು ಡ್ರೈವರ್ ಅಣ್ಣನ ಸಂದೇಶ. ಡ್ರೈವರ್ ಅಣ್ಣಗೆ ಥ್ಯಾಂಕ್ಸ್ ಹೇಳೋಣ. ಥ್ಯಾಂಕ್ ಯು. ಬಾಯ್. ಕನ್ನಡಿಗರೇ ನಮಸ್ಕಾರ. ನಾವಿವತ್ತು ಒಂದು ವಿಶೇಷವಾಗಿ ಲಾರಿಲಿ ಹೋಗ್ತಾ ಇದ್ದೀವಿ. ಇವತ್ತು ಚುನಾವಣಾ ಪ್ರಚಾರಕ್ಕೆ ಹೋಗ್ತಾ ಇದ್ವಿ. ನಮ್ಮ ಗಾಡಿ ಮೊದಲೇ ಹೋಗಿತ್ತು, ಹಾಗಾಗಿ ನಾವು ಒಂದು ಲಾರಿ ಹತ್ಕೊಂಡಿದ್ದೀವಿ. ನಮ್ಮ ಜೊತೆ ಕನ್ನಡಿಗರೇ ಲಾರಿ ಡ್ರೈವರ್ ಕೂಡ ಇದ್ದಾರೆ. ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಏನು ನಿಮ್ಮ ಹೆಸರು? ರಾಘವೇಂದ್ರ ಅವರೇ. ಎಲ್ಲಿಂದ ಎಲ್ಲಿ ಗಾಡಿ ಓಡಿಸ್ತಾ ಇರ್ತೀರಾ? ಲೋಕಲ್ ಎಲ್ಲ ಓಡಿಸ್ತಾ ಇರ್ತೀರಾ? ಎಷ್ಟು ದಿನಕ್ಕೊಮ್ಮೆ ಮನೆಗೆ ಹೋಗೋದು? 15 ದಿನಕ್ಕೊಮ್ಮೆ ಮನೆಗೆ ಹೋಗ್ತೀರಾ? 15 ದಿನ ತಿಂಗಳಾಗುತ್ತೆ. ಅಡುಗೆ ತಿಂಡಿ ಊಟ ಎಲ್ಲ ನೀವೇ ಮಾಡ್ಕೋತೀರಾ? ನೀವೇ ಮಾಡ್ಕೋತೀರಾ? ಎಷ್ಟು ವರ್ಷದಿಂದ ಲಾರಿ ಡ್ರೈವಿಂಗ್ ಮಾಡ್ತಾ ಇದ್ದೀರಾ? ಏನ್ ಅನ್ಸುತ್ತೆ ನಿಮ್ಗೆ ಡ್ರೈವಿಂಗ್ ಕೆಲಸದ ಬಗ್ಗೆ? ಡ್ರೈವಿಂಗ್ ಸೂಪರ್ ಇದೆ. ಡ್ರೈವಿಂಗ್ ಕೆಲಸ ಮಾಡಕ್ಕೇನಿಲ್ಲ, ತೊಂದರೆ ಇಲ್ಲ, ಮಾಡ್ಬೋದು. ನಮ್ಮ ಬುದ್ಧಿ ನಮ್ಮ ಕೈಲಿದ್ರೆ ಮಾಡ್ಕೊಂಡು ಹೋಗ್ಬೋದು. ಬೇರೆ ಜನ ಎಲ್ಲ ನಿಮ್ಗೆ ಗೌರವ ಕೊಡ್ತಾರಾ? ಡ್ರೈವರ್ ಅಂದ್ರೆ ಪೂರ್ತಿ ಬೆಲೆ ಕೊಡ್ತಾ ಇಲ್ಲ ಯಾರು. ಡ್ರೈವರ್ಗೊಂದು ಬೆಲೆ ಬೇಕು. ಡ್ರೈವರ್ ಅಂದ್ರೆ ಕಾಲ ಕೀಳ ನೋಡೋದು ಎಲ್ಲ ತುಂಬಾ ಜನ ಮಾಡ್ತಾರೆ. ನೋಡಿ ನಾನು ಡ್ರೈವರ್ ಇದ್ದಾರೆ, ಜೀವನ ನಡೆಯೋದಲ್ಲ. ಹೌದೌದೌದು. ಆ ತರ ಕೊಡ್ಬೇಕು. ಒಂದು ಸ್ಕೂಲಿಗೆ ಬಿಡಬೇಕು, ಡ್ರೈವರ್ ಬೇಕು. ಹೌದೌದೌದು. ಡ್ರೈವರ್ನ ಕೀಳಾಗಿ ನೋಡ್ಬೇಡಿ ಅಂತ ಹೇಳಕ್ ಒಂದು ಮಾನವತೆ. ಹೌದು. ಎಲ್ಲ ಪೊಲೀಸ್ನವ್ರಿಗೆ ಆಗ್ಲಿ, ಇಲ್ಲ ಯಾರು ಬೇರೆ ಯಾರಿಗೆ ಆಗ್ಲಿ, ಡ್ರೈವರ್ನ ಕೀಳಾಗಿ ನೋಡ್ಬೇಡಿ. ಎಲ್ಲ ಯಾರು ಕೀಳಾಗಿ ನೋಡಬಾರ್ದು. ನೋಡಿ, ಡ್ರೈವರ್ ಅಣ್ಣ ಹೇಳ್ತಾ ಇದ್ದಾರೆ, ನಾವು ಯಾರನ್ನು ಕೀಳಾಗಿ ನೋಡಬಾರ್ದು. ಅವ್ರವ್ರ ಕೆಲಸ ಅವ್ರವ್ರಿಗೆ. ನೋಡಿ, ಡ್ರೈವರ್ ಆಗಿದ್ದವರು ಎಲ್ಲವನ್ನ